ತಲೆನೋವು ಬರುತ್ತೆ. ತಲೆನೋವಲ್ಲಿ ಈಟಿಗೂ ತಲೆನೋವು ಬರುತ್ತೆ, ಕೋಲ್ಡಿಗೂ ತಲೆನೋವು ಬರುತ್ತೆ. ಈಟಿಗೆ ತಲೆನೋವು ಬಂದ್ರೆ ತಲೆನೋವು ಹೆಂಗಿರುತ್ತಪ್ಪ ಅಂದ್ರೆ ಸಿವಿಯಾರಿಟಿ ಇರುತ್ತೆ. ಬಂತು ಅಂತಂದ್ರೆ ಸಿಕ್ಕಾಪಟ್ಟೆ ಸಿವಿಯಾರಿಟಿಯಿಂದ ಬರುತ್ತೆ. ಯಾಂಗ್ ಗೊತ್ತಲ್ವಾ, ಅಗ್ನಿ ಅಂತ ಇರುತ್ತೆ. ತಲೆನೋವು ಜಾಸ್ತಿ ಇದೆ, ಸಿವಿಯಾರಿಟಿ ಇದೆ, ಅದ್ರ ಜೊತೆಗೆ ಅಶೂರು ಜಾಸ್ತಿ ಇದೆ, ಏರ್ ಫಾಲ್ ಸಿಕ್ಕಾಪಟ್ಟೆ ಇದೆ ಅಂದ್ರೆ ಅಗ್ನಿಯನ್ನ ಕಮ್ಮಿ ಮಾಡ್ಬೇಕು, ಜಲತತ್ವವನ್ನ ಜಾಸ್ತಿ ಮಾಡ್ಬೇಕು. ಜಲತತ್ವ ಜಾಸ್ತಿ ಮಾಡ್ಲಿಕ್ಕೆ ರೈಟ್ ಹ್ಯಾಂಡ್ ಇಂಡೆಕ್ಸ್ ಫಿಂಗರ್ ಬಿಲೋ ದ ನೇಲ್ ಗ್ರೀನ್ ಕಲರ್. ಅಗ್ನಿ ತತ್ವ ಮಂದ ಮಾಡ್ಲಿಕ್ಕೆ ಲೆಫ್ಟ್ ಹ್ಯಾಂಡ್ ಇಂಡೆಕ್ಸ್ ಫಿಂಗರ್ ಬಿಲೋ ದ ನೇಲ್ ಡಾರ್ಕ್ ಗ್ರೀನ್ ಕಲರ್ ವರ್ಕ್ ಆಗುತ್ತೆ. ಇಲ್ಲ ಸರ್, ತಲೆನೋವು ಸಿಕ್ಕಾಪಟ್ಟೆ ಡಲ್ ಆಗಿದೆ, ಯಾವಾಗೋ ಬರುತ್ತೆ, ಡಲ್ ಪೇನ್ ಇದೆ ಅಂದ್ರೆ ಅಲ್ಲಿ ನಿಮ್ಗೆ ಅಗ್ನಿ ತತ್ವ ಬೇಕಾಗಿದೆ. ಅಗ್ನಿ ತತ್ವವನ್ನ ಇನ್ಕ್ರೀಸ್ ಮಾಡ್ಲಿಕ್ಕೆ ನೀವು ರೈಟ್ ಹ್ಯಾಂಡ್ ಇಂಡೆಕ್ಸ್ ಫಿಂಗರ್ಗೆ ಯೆಲ್ಲೋ ಕಲರ್ ಯೂಸ್ ಮಾಡಿ. ಯೆಲ್ಲೋ ಕಲರ್ ಯೂಸ್ ಮಾಡಿದಾಗೆ ಜಲತತ್ವ ಕಮ್ಮಿ ಆಗುತ್ತೆ. ಲೆಫ್ಟ್ ಹ್ಯಾಂಡ್ ಇಂಡೆಕ್ಸ್ ಫಿಂಗರ್ ಸ್ಕೈ ಬ್ಲೂ ಕಲರ್ ಹಾಕಿದಾಗ ಅಗ್ನಿ ತತ್ವ ಜಾಸ್ತಿ ಆಗುತ್ತೆ. ಲೆಫ್ಟ್ ಹ್ಯಾಂಡ್ ಇಂಡೆಕ್ಸ್ ಫಿಂಗರ್ಗೆ ಸ್ಕೈ ಬ್ಲೂ ಹಾಕಿದ್ರೆ ಅಗ್ನಿ ಜಾಸ್ತಿ ಆಯ್ತು. ರೈಟ್ ಹ್ಯಾಂಡ್ ಇಂಡೆಕ್ಸ್ ಫಿಂಗರ್ಗೆ ಯೆಲ್ಲೋ ಕಲರ್ ಹಾಕಿದ್ರೆ ಜಲತತ್ವ ಕಮ್ಮಿ ಆಯ್ತು. ಸಿಕ್ಕಾಪಟ್ಟೆ ಏರ್ ಫಾಲ್ ಆಗ್ತಾ ಇದೆ ಅಪ್ಪ. ಏರ್ ಫಾಲ್ ಮೀನ್ಸ್ ಒಂದು ಅಲ್ಲಿ ಕೂದಲು ಬೆಳವಣಿಗೆ ಸ್ಟಾಪ್ ಆಗ್ತಾ ಇರುತ್ತೆ. ನೇಚರ್ ಅಲ್ಲಿ ಎಷ್ಟು ಕಳ್ಕೋಬೇಕು ಅಷ್ಟು ಹೋಗ್ತಾ ಇರುತ್ತೆ ಕೂದಲು. ಅದ್ರ ಸಬ್ ಟೈಟಲ್ ಆಗಿ ಬರಬೇಕು, ಏರ್ಸ್ ಬರ್ತಾ ಇರಲ್ಲ, ಮೀನ್ಸ್ ಈಟ್ ಆಗಿರುತ್ತೆ. ಇವಾಗ ಪೃಥ್ವಿ ಇದೆಯಪ್ಪ, ಪೃಥ್ವಿಯಲ್ಲಿ ಭೂಮಿಯಲ್ಲಿ ಒಂದು ಸಸ್ಯ ನಾಟಬೇಕು ಅಂದ್ರೆ ಜಲ ಬೇಕು, ಹೌದಲ್ವಾ? ಅಷ್ಟ್ ಪ್ರಮಾಣದಲ್ಲಿ ಬೇಕು. ಅಷ್ಟೇ ಪ್ರಮಾಣದಲ್ಲಿದ್ರೆ ಜಲತತ್ವ ಒಂದು ಬೀಜ ಮೊಳಕೆ ಆಗುತ್ತೆ. ನಿಮ್ಮ ಹೇರ್ಸ್ ಕೂದಲು ಬೆಳವಣಿಗೆ ಆಗ್ತಾ ಇಲ್ಲ ಅಂತಂದ್ರೆ ಒಂದು ಈಟ್ ಇಂದಾನು ಆಗಿರ್ಬೋದು, ಕೋಲ್ಡ್ ಇಂದಾನು ಆಗಿರ್ಬೋದು. ಕಳೆದ ಕ್ಲಾಸ್ಗಳಲ್ಲಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೇನೆ, ಕೋಲ್ಡ್ ಇಂದಾನು ಕೂಡ ಏನೋ ಬೆಳವಣಿಗೆ ಆಗಲ್ಲ, ಹೀಟ್ ಇಂದಾನು ಕೂಡ ಆಗಲ್ಲ ಅನ್ನೋದನ್ನ ನಾನು 11:30 7:30 ಎಲ್ಲೋ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೇನೆ. ಅದನ್ನ ನೀವು ಡೇ 1 ಡೇ 2 ಡೇ 3 ಕೇಳ್ತಾ ಬಂದಾಗೆ ಗೊತ್ತಾಗುತ್ತೆ. ಇಲ್ಲ ಸರ್, ನನಗೆ ಏರ್ ಫಾಲ್ ಆಗ್ತಾ ಇರೋದು ಪಕ್ಕಾ ಈಟ್ ಇಂದಾನೆ ಅಂತೇಳಿ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಯ್ತು ಅಂತಂದ್ರೆ, ಈಟ್ ಸಿಂಪ್ಟಮ್ಸ್ ಮೀನ್ಸ್ ಅಶು ಜಾಸ್ತಿ ಆಗುತ್ತೆ, ಏರ್ ಫಾಲ್ ಆಗುತ್ತೆ, ಸ್ಕಿನ್ ಡ್ರೈ ಆಗುತ್ತೆ, ಮೋಷನ್ ಡ್ರೈ ಇರುತ್ತೆ, ಬ್ಲೀಡಿಂಗ್ ಬರುತ್ತೆ, ಬರ್ನಿಂಗ್ ಆಗುತ್ತೆ, ಸ್ಟಮಕ್ ಪೇನ್ ಬರುತ್ತೆ, ಬಿಫೋರ್ ದಟ್ ಫುಡ್ ಗ್ಯಾಸ್ಟ್ರಿಕ್ ಫೀಲ್ ಆಗುತ್ತೆ, ಹೌದಲ್ವಾ? ಈಟ್ ಸಿಂಪ್ಟಮ್ಸ್ ನಿಮಗೆ ಆಲ್ಮೋಸ್ಟ್ ಗೊತ್ತಾಗಿದೆ. ಸ್ಕಿನ್ ಡ್ರೈ ಇರುತ್ತೆ, ಯಾವಾಗಲೂ ಬಾಯಿ ಒಣಗಿದಂಗೆ ಇರುತ್ತೆ, ಯಾವಾಗಲೂ ನೀರ್ ಕುಡಿಬೇಕಂತ ಅನ್ಸುತ್ತೆ, ಸಿಟ್ಟು ಜಾಸ್ತಿ ಬರುತ್ತೆ. ಇವೆಲ್ಲವೂ ಏನಪ್ಪಾ ಅಂದ್ರೆ ಈಟ್ ಸಿಂಪ್ಟಮ್ಸ್. ಈ ತರ ಈಟ್ ಸಿಂಪ್ಟಮ್ಸ್ ಜೊತೆಗೆ ನಿಮಗೆ ಏರ್ ಫಾಲ್ ಇತ್ತು ಅಂತಂದ್ರೆ ಯು ಕ್ಯಾನ್ ಅಪ್ಲೈ ಬೋತ್ ಇಂಡೆಕ್ಸ್ ಫಿಂಗರ್ ಡಾರ್ಕ್ ಗ್ರೀನ್ ಕಲರ್. ನೀವು ಎರಡು ಇಂಡೆಕ್ಸ್ ಫಿಂಗರ್ಗೆ ಡಾರ್ಕ್ ಗ್ರೀನ್ ಕಲರ್ ಅನ್ನ ಯೂಸ್ ಮಾಡಬೇಕು. ಈ ಎರಡು ಇಂಡೆಕ್ಸ್ ಫಿಂಗರ್ ಅಲ್ಲಿ ರೈಟ್ ಹ್ಯಾಂಡ್ ಇಂಡೆಕ್ಸ್ ಫಿಂಗರ್ಗೆ ಡಾರ್ಕ್ ಗ್ರೀನ್ ಕಲರ್ ಯೂಸ್ ಮಾಡಿದ್ರೆ ಜಲತತ್ವ ಇನ್ಕ್ರೀಸ್ ಆಗುತ್ತೆ. ರೈಟ್ ಹ್ಯಾಂಡ್ ಇಂಡೆಕ್ಸ್ ಫಿಂಗರ್ ಬಲಗೈ ತೋರು ಬೆರಳಿಗೆ ಗ್ರೀನ್ ಕಲರ್ ಹಾಕಿದ್ರೆ ಜಲ ಇನ್ಕ್ರೀಸ್ ಆಗುತ್ತೆ. ಲೆಫ್ಟ್ ಹ್ಯಾಂಡ್ ಇಂಡೆಕ್ಸ್ ಫಿಂಗರ್ಗೆ ಗ್ರೀನ್ ಕಲರ್ ಹಾಕಿದ್ರೆ ಅಗ್ನಿ ಮಂದ ಆಗುತ್ತೆ. ಈ ಕಾನ್ಸೆಪ್ಟ್ ಪದೇ ಪದೇ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಮುಂದೆ ಪೃಥ್ವಿ ಕಾಲ ದೂರ ಕಲಿಬೇಕಾದ್ರೆ ಬೇಕಾಗುತ್ತೆ. ನನ್ನ ವರ್ಡ್ ಸರಿಯಾಗಿ ಕೇಳಿ, ಬರ್ಕೋಬೇಡಿ. ಇಲ್ಲಿಗೆ ಗ್ರೀನು, ಇಲ್ಲಿಗೆ ಗ್ರೀನು, ಎರಡೂ ಗ್ರೀನ್ ನಮ್ಮ ದೇಹದಲ್ಲಿ ಕೋಲ್ಡ್ನೆಸ್ ಇನ್ಕ್ರೀಸ್ ಆಗುತ್ತೆ. ಆದ್ರೆ ಲಾಜಿಕ್ ಈಸ್ ಮೋರ್ ಇಂಪಾರ್ಟೆಂಟ್. ಜಸ್ಟ್ ರೈಟ್ ಹ್ಯಾಂಡ್ ಇಂಡೆಕ್ಸ್ ಫಿಂಗರ್ ಬಲಗೈ ತೋರು ಬೆರಳಿಗೆ ಡಾರ್ಕ್ ಗ್ರೀನ್ ಕಲರ್ ಹಾಕಿದ್ರೆ ಕೋಲ್ಡ್ನೆಸ್ ಇನ್ಕ್ರೀಸ್ ಆಗುತ್ತೆ. ಈ ವರ್ಡ್ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಪೃಥ್ವಿ ಕಾಲ ಹೇಳ್ಬೇಕಾದ್ರೆ ನಾವು ಇದನ್ನ ಯೂಸ್ ಮಾಡ್ತೀನಿ. ಕೆಲವೊಂದು ಸಿಂಪ್ಟಮ್ಸ್ ಗಳಿಗೆ ಜಸ್ಟ್ ಕೋಲ್ಡ್ನೆಸ್ ಅನ್ನ ಇನ್ಕ್ರೀಸ್ ಮಾಡ್ಬೇಕಾಗಿರುತ್ತೆ, ಕೆಲವೊಂದು ಸಿಂಪ್ಟಮ್ಸ್ ಗೆ ಜಸ್ಟ್ ಈಟ್ ಪಿತ್ತವನ್ನ ರೈಸ್ ಮಾಡ್ಬೇಕಾಗಿರುತ್ತೆ. ಹಾಗಾಗಿ ಈ ವರ್ಡ್ಗಳನ್ನ ಆದಷ್ಟು ಫಸ್ಟ್ ಕ್ಲಾಸ್ ತರಗತಿ ಕೇಳುವಾಗ, ಕ್ಲಾಸ್ ಕೇಳುವಾಗ ಜಸ್ಟ್ ಕೇಳ್ಕೊಳ್ಳಿ, ಆಮೇಲೆ ರೆಕಾರ್ಡಿಂಗ್ ಕೊಟ್ಟಾಗ ಬರ್ಕೊಳ್ಳಿ. ರೈಟ್ ಹ್ಯಾಂಡ್ ಇಂಡೆಕ್ಸ್ ಫಿಂಗರ್ಗೆ ಡಾರ್ಕ್ ಗ್ರೀನ್ ಕಲರ್ ಹಾಕಿದ್ರೆ ಜಲತತ್ವ ಇನ್ಕ್ರೀಸ್ ಆಯ್ತು. ಲೆಫ್ಟ್ ಹ್ಯಾಂಡ್ ಇಂಡೆಕ್ಸ್ ಫಿಂಗರ್ಗೆ ಡಾರ್ಕ್ ಗ್ರೀನ್ ಕಲರ್ ಹಾಕಿದ್ರೆ ಅಗ್ನಿ ತತ್ವ ಕಮ್ಮಿ ಆಯ್ತು. ಈ ಲಾಜಿಕ್ ಅನ್ನ ತಿಳ್ಕೊಂಡ್ರೆ ನೀವು ನಾಳೆ ಎಂಥದೇ ಪೇಷಂಟ್ ಬಂದ್ರು ಕೂಡ ಯಾವುದೇ ಭಯ ಆತಂಕ, ನೋಟ್ ಬುಕ್ ಆ ಬುಕ್ ಈ ಬುಕ್ ತೆಗೆದು ನೋಡಿ ಮಾಡಿ
ಹಾಕುವ ಸಂದರ್ಭಗಳು ಬರಲ್ಲ. ಹೌದಲ್ವಾ? ನೀವು ಏನೇನೋ ರೆಫರ್ ಮಾಡ್ತಾ ಇದ್ರಿ ಮೀನ್ಸ್ ನಿಮ್ಗೆ ಗೊತ್ತಾಗಿಲ್ಲ ಕಾನ್ಸೆಪ್ಟ್ ಅಂತ ಇಲ್ಲಿ ಅರ್ಥ ಆಗ್ಬಿಡುತ್ತೆ ನಮಗೆ. ಹೌದಲ್ವಾ? ಹಾಗಾಗಿ ಹಾಕೋದು ಎರಡು ಗ್ರೀನ್ ಕಲರ್, ಆದ್ರೆ ವರ್ಕ್ ಮಾಡೋದು ಬೇರೆ ಬೇರೆ. ಡಾರ್ಕ್ ಗ್ರೀನ್ ಕಲರ್ ಜಲತತ್ವ ಜಾಸ್ತಿ ಮಾಡಿತ್ತು, ಇಲ್ಲಿ ಡಾರ್ಕ್ ಗ್ರೀನ್ ಕಲರ್ ಅಗ್ನಿ ತತ್ವ ಕಮ್ಮಿ ಮಾಡಿತು. ಹೌದಲ್ವಾ? ಇವಾಗ ಏರ್ ಫಾಲ್ ಡ್ಯೂ ಟು ಈಟ್ ಇಂದ ಆಗ್ತಾ ಇತ್ತು. ನಮ್ಮ ದೇಹದ ಅಗ್ನಿ ತತ್ವ ಜಾಸ್ತಿ ಆಗಿಬಿಟ್ಟು ಸ್ಟಮಕ್ ಅಲ್ಲಿ ಅಗ್ನಿ ಜಾಸ್ತಿ ಆದಾಗ ಆಲ್ ಆರ್ಗನ್ ಅಲ್ಲಿ ಅಗ್ನಿ ಜಾಸ್ತಿ ಆಗುತ್ತೆ. ಹಾಗಾಗಿ ನಾವು ಏನ್ ಮಾಡಿದ್ವಿ, ಡಾರ್ಕ್ ಗ್ರೀನ್ ಕಲರ್ ಅನ್ನ ಯೂಸ್ ಮಾಡಿದ್ವಿ. ಡಾರ್ಕ್ ಗ್ರೀನ್ ಕಲರ್ ಜಲತತ್ವ ಜಾಸ್ತಿ ಮಾಡಿತ್ತು, ಅಗ್ನಿ ತತ್ವ ಕಮ್ಮಿ ಮಾಡಿತ್ತು. ಮೀನ್ಸ್ ನಮ್ಮ ದೇಹ ಕೋಲ್ಡ್ನೆಸ್ ಆಗ್ಬಿಟ್ಟು ಏರ್ ಫಾಲ್ ಸ್ಟಾಪ್ ಆಗ್ಬಿಟ್ಟು ಮತ್ತೆ ರೀಗ್ರೋತ್ ಆಗಕ್ ಸ್ಟಾರ್ಟ್ ಆಯ್ತು. ಇನ್ನು ಕೆಲವೊಂದ್ ಕಡೆ ಏನಾಗುತ್ತೆ, ಕೋಲ್ಡ್ನೆಸ್ ಇಂದಾನು ಏರ್ ಫಾಲ್ ಆಗುತ್ತೆ, ಬೆಳವಣಿಗೆ ಇರಲ್ಲ. ನೀರ್ ನೋಡಿ, ಭೂಮಿಯಲ್ಲಿ ನೀರ್ ನಿಂತಿದೆಯಪ್ಪ, ಯಾವ್ದೋ ಒಂದ್ ಬೀಜ ಹೋಗಿ ಹಾಕಿ ಅವ ನಾಟತ್ತಾ? ನಾಟಲ್ಲ. ಅದೇ ತರ ನಿಮ್ಗೆ ಏರ್ ಫಾಲ್ ಡ್ಯೂ ಟು ಕೋಲ್ಡ್ ಇಂದ ಆಗ್ತಾ ಇತ್ತಂದ್ರೆ ಯಾವುದು ಭಯ ಆತಂಕ ಇಲ್ದೇನೆ ಕೋಲ್ಡ್ನೆಸ್ಗೆ ಟ್ರೀಟ್ಮೆಂಟ್ ಮಾಡಿ. ಕೋಲ್ಡ್ನೆಸ್ಗೆ ಟ್ರೀಟ್ಮೆಂಟ್ ಮಾಡಿದ್ರೆ ನಿಮ್ಮ ಏರ್ ಫಾಲ್ ಆಗೋದು ಸ್ಟಾಪ್ ಆಗುತ್ತೆ. ಏರ್ ಫಾಲ್ ಆಗ್ತಾ ಇದೆ, ಈಟಿಗೆ ಆಗ್ತಾ ಇದೆ ಅನ್ನೋ ಭೂತದಿಂದ ಹೊರಗಡೆ ಬನ್ನಿ. ಹೌದಲ್ವಾ? ಇಲ್ಲಿ ಯಾವುದನ್ನು ಈಟಿಂದ ಆಗತ್ತೆ, ಇದು ಕೋಲ್ಡ್ ಇಂದ ಆಗತ್ತೆ ಅಂತೇಳಿ ರಿಜಿಸ್ಟರ್ ಆಗಿಲ್ಲ. ಎಲ್ಲಾ ಕಾಯಿಲೆಗಳು ಈಟಿಂದನೂ ಬರುತ್ತೆ, ಕೋಲ್ಡ್ ಇಂದನೂ ಬರುತ್ತೆ. ಜಾಸ್ತಿ ಜನ ಏನ್ ತಲೆಯಲ್ಲಿ ತಿಳ್ಕೊಂಡ್ಬಿಟ್ಟಿದ್ದಾರೆ, ಕಿಡ್ನಿ ಸ್ಟೋನ್ ಆಗುತ್ತೆ ಈಟಿಂದ ಆಗುತ್ತೆ, ಕಿಡ್ನಿ ಸ್ಟೋನ್ ಆಗುತ್ತೆ ಈಟಿಂದ ಆಗುತ್ತೆ, ಕ್ಯಾನ್ಸರ್ ಬರುತ್ತೆ ಕೋಲ್ಡ್ ಇಂದ ಬರುತ್ತೆ, ಡಯಾಬಿಟಿಕ್ ಬರುತ್ತೆ ಕೋಲ್ಡ್ ಇಂದ ಬರುತ್ತೆ, ಮೋಷನ್ ಆಗಿಲ್ಲ ಈಟಿಂದ ಬರುತ್ತೆ. ಇದನ್ನ ನೀವು ತಿಳ್ಕೊಂಡ್ಬಿಟ್ರೆ ನಾಳೆ ನಾನು ಇನ್ನೊಂದು ಕೋರ್ಸ್ ಮಾಡ್ತೀನಿ ಅಲ್ವಾ, ಅರ್ಧಂಬರ್ಧ ಕಲಿಸೋದು ಇನ್ನೊಂದು ಕೋರ್ಸಿಗೆ ಬರೋದು ಕೇಳೋದು, ಈ ತರ ಆಗತ್ತೆ. ಹಾಗಾಗಿ ಪೂರ್ತಿ ಕಲಿಬೇಕು. ಯಾಕಂದ್ರೆ ಒಬ್ಬ ಪೇಷಂಟ್ ಅನ್ನ ಟ್ರೀಟ್ ಮಾಡಿ ಕಳಿಸ್ಬೇಕು. ಇವಾಗ ಏನೋ ನಿಮ್ಗೇನೋ ಗೊತ್ತಿರೋದು ಮಾಡ್ಬಿಟ್ರೆ ಅದು ರೆಡಿ ಆಗಿಲ್ಲ. ಕಿಡ್ನಿ ಸ್ಟೋನ್ ಇಂದ ಬರ್ತಾನಪ್ಪ, ಕಿಡ್ನಿ ಸ್ಟೋನ್ ಡ್ಯೂ ಟು ಕೋಲ್ಡ್ ಇಂದ ಆಗಿತ್ತು, ನಾನು ಇನ್ ಕ್ಲಾಸ್ ಅಲ್ಲಿ ಓನ್ಲಿ ಕಿಡ್ನಿ ಸ್ಟೋನ್ ಡ್ಯೂ ಟು ಈಟ್ ಅಪ್ಲೈ ಡಾರ್ಕ್ ಗ್ರೀನ್ ಕಲರ್ ಅಂತ ಹೇಳಿದೆ, ನೀವು ಹೋಗ್ಬಿಟ್ಟು ಈಟ್ ಕಮ್ಮಿ ಮಾಡ್ತೀರಾ, ಆತ ಎಷ್ಟು ಸಫರ್ ಆಗ್ತಾನೆ ಗೊತ್ತಾ ಅಲ್ಲಿ. ಕೋಲ್ಡ್ ಇಂದ ಕಿಡ್ನಿ ಸ್ಟೋನ್ ಆಗಿತ್ತು ಅಂದ್ರೆ ಕಿಡ್ನಿ ಸ್ಟೋನ್ ಆದವ್ರು ನೋವುನೇ ನೋಡ್ಬೇಕು. ಫಸ್ಟ್ ಸ್ಟ್ಯಾಂಡ್ ಅಲ್ಲಿ ಹೋಗ್ತಾ ಇದ್ದೆ ಮೊನ್ನೆನೆ, ಒಂದ್ 3 to 4 days ಕಿಡ್ನಿ ಸ್ಟೋನ್ ಆಗಿದೆ ಅಂತ ಹೇಳ್ಬಿಟ್ಟು ಯಾವ್ದು ಹಾಸ್ಪಿಟಲ್ ಅಲ್ಲಿ ಹೋಗಿದ್ದಾರೆ, ಏನೋ ಮಾಡಿದ್ದಾರೆ. ಆತ ಸ್ಟೋನ್ ತಾಳ್ಕೊಳ್ಳಾರ್ದೆ ಆ ಬಸ್ ಸ್ಟ್ಯಾಂಡ್ ಅಲ್ಲಿ ಒಂದ್ ಹಾಡ್ತಾ ಇದ್ದಾನೆ ಬಿದ್ದು ಆ ನೋವಿಗೆ. ಅವ್ನು ನೋಡಿದೆ, ನಾನು ನೋಡ್ಬಿಟ್ಟು ಈಟ್ ಆಗಿತ್ತು, ಒಂದು K10 ಮಾಡಿದೆ. ನನ್ನ ಬ್ಯಾಗ್ ಅಲ್ಲೇ ಆಲ್ರೆಡಿ ಯಾವಾಗ್ಲೂ ಟೇಪ್, ಒಂದ್ ಮೆಂತೆಕಾಳು ಇರುತ್ತೆ, ಹಾಕಿದೆ. ಅವನಿಗೆ ಕಿಡ್ನಿ ಸ್ಟೋನ್ ಡ್ಯೂ ಟು ಕೋಲ್ಡ್ ಇಂದ ಆಗಿತ್ತು. ಕೋಲ್ಡ್ನೆಸ್ ಅನ್ನ ರಿಮೂವ್ ಮಾಡಿದೆ, ಸ್ಟೋನು ಆಚೆ ಬರುತ್ತಪ್ಪ, ನನಗೆ ಈ ತರ ಕ್ಲಿನಿಕ್ ಇದೆ, ಬಂದೋಗಲ್ಲಿಗೆ ಒಂದ್ 2-3 ವಾರ ಬಂದೋಗು, ರೆಡಿ ಮಾಡ್ತೀನಿ. ಡಾಕ್ಟ್ರು ಹೇಳಿದಾರಂತೆ, ನೋಡೋಣ ಒಂದ್ 3-4 ವಾರ ಬಾರಪ್ಪ, ಆ ತರ ಇರುತ್ತೆ. ಹಾಗಾಗಿ ಆ ನೋವನ್ನ ನಮ್ಗೆ ಗೊತ್ತಿರುತ್ತೆ. ಹಾಗಾಗಿ ನಾನು ಪಕ್ಕ ಇರೋದನ್ನ ಇದ್ದಂಗೆ ಹೇಳ್ಬಿಡ್ತೇನೆ, ಕೋಲ್ಡ್ ಇಂದನೂ ಡಿಸೀಸ್ ಬರುತ್ತೆ, ಈಟ್ ಇಂದನೂ ಡಿಸೀಸ್ ಬರುತ್ತೆ. ಹಾಗಾಗಿ ನೀವು ಫ್ರೀ ಡಿಫೈನ್ ಆಗ್ಬೇಡಿ, ಇದು ಈಟ್ ಇಂದಾನೆ ಆಗುತ್ತೆ, ಇದು ಕೋಲ್ಡ್ ಇಂದಾನೆ ಆಗುತ್ತೆ. ಇಲ್ಲ, ಒಬ್ಬ ಪೇಷಂಟ್ ಬಂದಿದ್ದಾನೆ ಅಂದ್ರೆ ಖಾಲಿ ಇರ್ಬೇಕು ನೀವು. ಫೋನ್ ಹಚ್ತಾರೆ ಯಾರೋ, ಇಲ್ಲ ಮೇಡಮ್ ನನಗೆ ರೈಟ್ ಸೈಡ್ ಈಲ್ ಪೇನ್ ಬರ್ತಾ ಇದೆ, ನಿಮ್ ಹತ್ರ ಬರ್ತಾ ಇದ್ದೀನಿ. ನೀವು ಮೊದ್ಲೇ ಫ್ರೀ ಕ್ಯಾಲ್ಕುಲೇಷನ್ ಮಾಡ್ಬಿಡ್ತೀರಿ, ಓ ರೈಟ್ ಸೈಡ್ ಈಲ್ ಪೇನ್ ಬರ್ತಾ ಇದೆ, ರೈಟ್ ಸೈಡ್ ನೀ ಪೇನ್ ಬರ್ತಾ ಇದೆ, ಪಕ್ಕ ಈಟ್ ಆಗಿರ್ಬೋದು. ಈಟ್ ಆಗಿರ್ಬೋದು, ಈಟಿ ಟ್ರೀಟ್ಮೆಂಟ್ ಕೊಟ್ಬಿಟ್ರೆ ವಾಸಿ ಆಗುತ್ತೆ. ಈಟಿಗೆ ಏನೇನು ಟ್ರೀಟ್ಮೆಂಟ್ ಕೊಡ್ಬೋದು ಅಂತೇಳಿ ಆತ ಬರೋಕ್ಕಿಂತ ಮುಂಚೆನೆ ನೀವು ಕ್ಯಾಲ್ಕುಲೇಟ್ ಮಾಡಿ ಬರ್ದಿಟ್ಬಿಟ್ಟಿರ್ತೀರಾ. ಹೌದಲ್ವಾ? ಹಂಗ್ ಮಾಡ್ಬೇಡಿ. ಒಬ್ಬ ಪೇಷಂಟ್ ಅನ್ನ ಮಾತಾಡಿಸಿ ಡಿಟೇಲ್ ಆಗಿ ಸಿಂಪ್ಟಮ್ಸ್ ಅನ್ನ ತಗೋವರೆಗೂ ಇದೇ ಪ್ರೋಟೋಕಾಲ್ ಹಿಂಗೇನೆ ಅಪ್ಲೈ ಮಾಡ್ಬೇಕು ಅಂತೇಳಿ ಅನಲೈಸ್ ಮಾಡ್ಬಿಟ್ಟು ಕೂತ್ಕೋಬೇಡಿ. ಫಸ್ಟ್ ಪೇಷಂಟ್ ಅನ್ನ ಮಾತಾಡಿಸಿದಾಗ ಆತ ಹೇಳ್ತಾನೆ, ಕೋಲ್ಡ್ ಈಟು ಸಿಂಪ್ಟಮ್ಸ್ ಗಳು ಹೇಳ್ತಾನೆ. ಸ್ಪ್ಲೀನ್ ಕೋಲ್ಡ್ ಹೇಳ್ತಾನೆ, ಸ್ಟಮಕ್ ಹೀಟ್ ಹೇಳ್ತಾನೆ, ಲಿವರ್ ವಿಂಡ್ ಹೇಳ್ತಾನೆ, ಸ್ಮಾಲ್ ಇಂಟೆಸ್ಟೈನ್ ರಿಲೇಟೆಡ್ ಹೇಳ್ತಾನೆ, ಲಂಗ್ ರಿಲೇಟೆಡ್ ಹೇಳ್ತಾನೆ. ಇದೆಲ್ಲ ನಿಮ್ಗೆ 10 ಎಲಿಮೆಂಟ್ ಅಲ್ಲಿ ಕಲ್ತ್ ಬಿಡ್ತೀರಾ. ಅವಾಗ ಹೇಳಿದಾಗ ನೀವು ಡಯಾಗ್ನೋಸ್ ಮಾಡಿ, ಅವಾಗ ನೀವು ಒಂದು ಪ್ರೋಟೋಕಾಲ್ ಅನ್ನ ನಿಮ್ದೇ ಆದ ರೀತಿಯಲ್ಲಿ ಕ್ರಿಯೇಟ್ ಮಾಡಕ್ ಸ್ಟಾರ್ಟ್ ಮಾಡಿ. ಹೌದಲ್ವಾ? ಕಿಡ್ನಿ ಈಟ್ ಇಂದನೂ ಕಿಡ್ನಿ ಸ್ಟೋನ್ ಆಗುತ್ತೆ, ಸ್ಟಮಕ್ ಫೈರ್ ಇಂದನೂ ಕೂಡ ಕಿಡ್ನಿ ಸ್ಟೋನ್ ಆಗುತ್ತೆ. ಜಸ್ಟ್ ಕಿಡ್ನಿ ಸ್ಟೋನ್ ಆಗಿದೆ ಅಂತ ಕಿಡ್ನಿ ರಿಫ್ಲೆಕ್ಸ್ ಗೆ ನೀವು ಈಟ್ ಇಂದ ಆಗಿದೆ ಕಿಡ್ನಿನ ನಾನು ಕೋಲ್ಡ್ನೆಸ್ ಮಾಡ್ತೀನಪ್ಪ ಅಂದ್ರೆ ಸ್ಟಮಕ್ ಅಲ್ಲಿ ಬೆಂಕಿ ಎತ್ತಿರುತ್ತೆ, ಹತ್ತಿರೋ ಬೆಂಕಿ ಆರಿಸ್ಲಾರ್ದೇನೆ ನೀರ್ ಹಾಕ್ತೀನಿ ಅಂತಂದ್ರೆ ಆಗಲ್ಲ. ಹಾಗಾಗಿ ರೂಟ್ ಕಾಸ್ ಅನ್ನ ಅನಲೈಸ್ ಮಾಡ್ಬೇಕು. ರೂಟ್ ಕಾಸ್ ಅನಲೈಸ್ ಮಾಡ್ಬಿಟ್ಟು ಟ್ರೀಟ್ಮೆಂಟ್ ತಗೊಂಡ್ಬಿಟ್ರೆ ವಾಸಿ ಆಗ್ತದೆ. ಆ ರೂಟ್ ಕಾಸ್ ಯಾವಾಗ ಕಲಿತೀರಪ್ಪ ಅಂದ್ರೆ ಈ ಕಾನ್ಸೆಪ್ಟ್ ಅನ್ನ ಕಲ್ತಾಗೆ, ರೈಟ್ ಸೈಡ್ ಯಾಂಗ್
ರೈಟ್ ಈಟ್ ಅಲ್ವಾ, ರೈಟ್ ಈಟ್ ಅನ್ನ ಕಮ್ಮಿ ಮಾಡಬೇಕು. ಜಲತತ್ವ, ಈ ರೈಟ್ ಇಂಡೆಕ್ಸ್ ಫಿಂಗರ್ ಜಲತತ್ವ, ಇದು ಅಗ್ನಿ ತತ್ವ. ಜಲತತ್ವವನ್ನ ಜಾಸ್ತಿ ಮಾಡ್ಬೇಕಪ್ಪ ಅಂದ್ರೆ ಗ್ರೀನ್ ಹಾಕ್ತೀನಿ. ಇಲ್ಲಿ ಜಲತತ್ವ ಕಮ್ಮಿ ಮಾಡ್ಬೇಕಂದ್ರೆ ಸ್ಕೈ ಬ್ಲೂ ಕಲರ್ ಹಾಕ್ತೀನಿ. ಹಿಂಗೆ ಮುಂದೆ ಹೇಳ್ತಾ ನಮಗೆ ರೂಢಿ ಬಿಡುತ್ತೆ ಇದು. ಸರಿ, ಇದು ಏರ್ ಫಾಲಿಗೆ ಏನ್ ಮಾಡಿದ್ರಿ, ಕೋಲ್ಡ್ ಇಂದ ಬಂದಿತ್ತು, ಈಟ್ ಇಂದ ಬಂದಿತ್ತು, ಡಯಾಗ್ನಲ್ ಮಾಡಿದ್ರಿ. ಪಕ್ಕ ಇದು ಈಟ್ ಇಂದ ಬಂದ್ರೆ ಗ್ರೀನ್ ಯೂಸ್ ಮಾಡ್ತೀರಿ, ಕೋಲ್ಡ್ ಇಂದ ಬಂದ್ರೆ ಯೆಲ್ಲೋ ಮತ್ತು ಸ್ಕೈ ಬ್ಲೂ ಯೂಸ್ ಮಾಡ್ತೀರಿ. ಧೈರ್ಯದಿಂದ ಮಾಡಿ, ಸರಿನಾ. ಕೋಲ್ಡ್ಗಿಗೂ ಏರ್ ಫಾಲ್ ಆಗಿರೋದು ನೋಡಿದೀನಿ, ಈಟಿಗೂ ಏರ್ ಫಾಲ್ ಆಗಿರೋದು ನೋಡಿದೀನಿ, ಅದು ವರ್ಕ್ ಆಗುತ್ತೆ. ಇನ್ನು ಸಾಕಷ್ಟು ಜನಕ್ಕೆ ಅನ್ವಾಂಟೆಡ್ ಏರ್ ಬೆಳೆಯುತ್ತೆ. ಹೆಣ್ಮಕ್ಳಿಗೆ ಮುಖದಲ್ಲಿ ಕೂದಲುಗಳ ಏರ್ಸ್ ಬೆಳೀತಾ ಬರುತ್ತೆ. ಕೂದಲು ಹೇರ್ಸ್ ಬೆಳೀತಾ ಇದೆ, ಅದು ಲೇಡೀಸ್ಗೆ ಅಂತಂದ್ರೆ ನೋಡಿ, ಅಲ್ಲಿ ಬೆಳೀತಾ ಇದೆ ಮೀನ್ಸ್ ಕೋಲ್ಡ್ನೆಸ್ ಆಗಿದೆ. ಇದು ಪಕ್ಕಾ ಕೋಲ್ಡ್ನೆಸ್, ಇದು ಈಟಿಂದ ಆಗಲ್ಲ. ಈಟ್ ಅಂದ್ರೆ ಮರುಭೂಮಿಯಲ್ಲಿ ಏನಾದ್ರೂ ಬೆಳಿತಾವ ಸಸ್ಯಗಳು? ಬೆಳೆಯಲ್ಲ. ಮೀನ್ಸ್ ಇಲ್ಲಿ ಏರ್ಸ್ ಬೆಳೀತಾ ಇದೆ, ಅನ್ವಾಂಟೆಡ್ ಏರ್ ಬೆಳೀತಾ ಇದೆ ಅಂತಂದ್ರೆ ಪಕ್ಕಾ ಕೋಲ್ಡ್ನೆಸ್ ಇಂದ ಆಗಿದೆ, ಸ್ಪ್ಲೀನ್ ಡ್ಯಾಂಪ್ ಆಗಿದೆ. ನಿಮ್ಮ ಭೂಮಿಯಲ್ಲಿ, ನಿಮ್ಮ ದೇಹದಲ್ಲಿ, ನಿಮ್ಮ ಅರ್ತ್ ಎಲಿಮೆಂಟ್ ನಮ್ನೆಸ್ ಆಗಿದೆ, ಕೋಲ್ಡ್ನೆಸ್ ಆಗಿದೆ, ನೀರು ನಿಂತಿದೆ, ಜಲತತ್ವ ಇನ್ಕ್ರೀಸ್ ಆಗಿದೆ. ಜಲತತ್ವ ಏನಾಗಿದೆ, ಇನ್ಕ್ರೀಸ್ ಆಗಿದೆ ಅಂತ ಹೇಳ್ಬಿಟ್ಟೆ ಹೇಳ್ತಾರೆ. ಇಲ್ಲಿ ನೀವು ಅನ್ವಾಂಟೆಡ್ ಏರಿಗೆ ಪಕ್ಕಾ ಕೋಲ್ಡ್ನೆಸ್ ಇಂದ ಆಗತ್ತೆ ಅಂತೇಳಿ ಹೇಳ್ಬೋದು. ಯಾಕಂದ್ರೆ ಈಟಿಂದ ಅನ್ವಾಂಟೆಡ್ ಏರ್ ಬೆಳಿಲಿಕ್ಕೆ ಸಾಧ್ಯನೇ ಇಲ್ಲ. ಈ ತರ ಸಿಂಪ್ಟಮ್ಸ್ ಒಂದ್ 2-3 ಇರ್ತವೆ. ಇದನ್ನ ನೀವು ಬೇಕಾದ್ರೆ ಪಕ್ಕ ಅನ್ಬೋದು. ಕಿಡ್ನಿ ಸ್ಟೋನ್ ಪಕ್ಕನಾಗ್ ಬರಲ್ಲ, ಪ್ಯಾರಾಲಿಸಿಸ್ ಪಕ್ಕನಾಗ್ ಬರಲ್ಲ, ಹೀಲ್ ಫೇನ್ ಪಕ್ಕನಾಗ್ ಬರಲ್ಲ. ಇವು ಈಟಿಗೆ ಆಗುತ್ತೆ, ಕೋಲ್ಡಿಗೆ ಆಗುತ್ತೆ. ಆದ್ರೆ ಅನ್ವಾಂಟೆಡ್ ಏರ್ ಬೆಳೀತಾ ಇದೆ ಅಂತಂದ್ರೆ ಡ್ಯೂ ಟು ಕೋಲ್ಡ್, ಹೌದಲ್ವಾ. ಕೋಲ್ಡ್ನೆಸ್ ಪೃಥ್ವಿ ತತ್ವದಲ್ಲಿ ಸ್ಪ್ಲೀನ್ ಅಲ್ಲಿ ಡ್ಯಾಂಪ್ ಆಗಿರುತ್ತೆ. ಅರ್ತ್ ಎಲಿಮೆಂಟ್ ಅಲ್ಲಿ ಸ್ಪ್ಲೀನ್ ಸ್ಟಮಕ್ ಬರುತ್ತೆ. ನೀವು ಬಿಫೋರ್ ದಟ್ ಸ್ಪ್ಲೀನ್ ರಿಫ್ಲೆಕ್ಸ್ ಗೆ ನೀವು ಆ ಕೋಲ್ಡ್ನೆಸ್ ಅನ್ನ ರಿಮೂವ್ ಮಾಡೋಕೆ ಸ್ಕೈ ಬ್ಲೂ ಕಲರ್ ಹಾಕಿ. ಇಲ್ಲಿ ಭೂಮಿ ಪೃಥ್ವಿ ತತ್ವ ಜಾಸ್ತಿ ಆಗಿದೆ, ಪೃಥ್ವಿಯಲ್ಲಿ ಕೋಲ್ಡ್ನೆಸ್ ಆಗಿದೆ ಅಂದ್ರೆ ಇಲ್ಲಿ ಅಗ್ನಿನೂ ಮಂದ ಆಗಿರುತ್ತೆ, ಜಲನೂ ಜಾಸ್ತಿ ಆಗಿರುತ್ತೆ. ಅಂತ ಸಂದರ್ಭದಲ್ಲಿ ಯೆಲ್ಲೋ ಕಲರ್ ಹಾಕ್ಬೇಕು, ಸ್ಕೈ ಬ್ಲೂ ಕಲರ್ ಹಾಕ್ಬೇಕು, ಸರಿನಾ. ಅನ್ವಾಂಟೆಡ್ ಏರ್ ಕೋಲ್ಡ್ನೆಸ್ ಅನ್ನ ರಿಮೂವ್ ಮಾಡ್ಲಿಕ್ಕೆ ನೀವು ಕಿಡ್ನಿಯನ್ನ ಈಟ್ ಮಾಡಿ ಮತ್ತೆ ಲಿವರ್ ಅನ್ನ ಈಟ್ ಮಾಡಿ. ಮುಖದ ರಿಫ್ಲೆಕ್ಸ್ ಅಪ್ಪ ಇದು. ಮುಖದ ರಿಫ್ಲೆಕ್ಸ್ ನಿಮ್ಗೆಲ್ಲರಿಗೂ ಗೊತ್ತು. ಮುಖದ ರಿಫ್ಲೆಕ್ಸ್ ಅಲ್ಲಿ ನಿಮ್ಗೆ ಎಲ್ಲಿ ಕೋಲ್ಡ್ನೆಸ್ ಇನ್ಕ್ರೀಸ್ ಮಾಡ್ಬೇಕಾಗಿರುತ್ತಲ್ವಾ ಅಲ್ಲಿ ಸ್ಕೈ ಬ್ಲೂ ಕಲರ್ ಹಾಕಿ. ಒಂದಿನ ಸ್ಕೈ ಬ್ಲೂ ಕಲರ್ ಹಾಕಿ, ಒಂದಿನ ಆರೆಂಜ್ ಹಾಕಿ. ಆರೆಂಜ್ ಹಾಕಿದಾಗ ಪೃಥ್ವಿನೂ ಕಮ್ಮಿ ಆಗುತ್ತೆ ಮತ್ತೆ ಕೋಲ್ಡ್ನೆಸ್ ರಿಮೂವ್ ಆಗುತ್ತೆ. ಸ್ಕೈ ಬ್ಲೂ ಕಲರ್ ಹಾಕಿದಾಗ ಅಗ್ನಿ ರೈಸ್ ಆಗುತ್ತೆ. ಈ ರಿಫ್ಲೆಕ್ಸ್ ನಿಮ್ಗೆ ಎಲ್ಲಿ ಅನ್ವಾಂಟೆಡ್ ಏರ್ ಇದೆ ನೋಡ್ಬಿಟ್ಟು, ಈ ಮುಖದ ರಿಫ್ಲೆಕ್ಸ್ ಅನ್ನ ನೋಡ್ಬಿಟ್ಟು ಬೆಸ್ಟ್ ಆಗಿ ಕಲರ್ ಅನ್ನ ಹಾಕೋಬಹುದು.